ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಇಲ್ಲೇನು ನೋಡ್ತಿದ್ದೀರ ನೀವು ಬಂದುಬಿಟ್ಟು ಏನಂತಂದರೆ ESP ಅಂದರೆ ನಾವು ಇಲ್ಲಿ ಏನಂತಂದರೆ ಒಂದು ಹಾಪರ್ ಲೆವೆಲ್ಗೆ ನಾವು ಏನಪ್ಪ ಅಂತಂದರೆ ಇವಾಗ ಮಾತಾಡೋಣ. ಇವತ್ತು ಏನಂದರೆ ಇಲ್ಲಿ ನೋಡ್ತಿದ್ದೀರ ಇದು ಬಂದುಬಿಟ್ಟು ನಮಗೆ ಇಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅನ್ನೋ ಒಂದು ಸೆಕ್ಷನ್ ಬಾಟಮ್ ಸೈಡ್ ಏನು ನೋಡ್ತಿದ್ದೀರಲ್ಲ 1 2 3 4 ಇದು ಬಂದುಬಿಟ್ಟು ಏನಂದರೆ 4 ಹಾಪರ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ 4 ಹಾಪರ್ ಅಂದರೆ ಏನು ನೋಡ್ತಿದ್ದೀರಿ ಇಲ್ಲಿ ತುಂಬ ಏನಪ್ಪ ಅಂತಂದರೆ ಒಂದು ದೊಡ್ಡದಾಗಿದೆ. ಅಂದರೆ ಸೈಜ್ ನೋಡಿದಾಗ ಏನಂದರೆ ಒಂದು ಆ್ಯಸ್ ಕಂಪೇರ್ಡ್ ಟು ಅದರ್ ಏನಪ್ಪ ಅಂತಂದರೆ ಒಂದು ಹಾಪರ್ನ ನೋಡಿದಾಗ ಒಂದು ESP ಸೆಕ್ಷನ್ಲಿ ಕೊಟ್ಟಿರ್ತಕ್ಕಂಥ ಹಾಪರ್ ಸೈಜ್ ಏನಂದರೆ ಒಂದು ಜಾಸ್ತಿ ಆಗಿರುತ್ತೆ. ಯಾಕಂತಂದರೆ ಇವಾಗ ನಾವು ಇದೇನು ಮಾತಾಡ್ತಾ ಇದ್ದಿಲ್ಲ, ಇದು ಬಂದುಬಿಟ್ಟು ನಮಗೆ ಸ್ಪೆಂಟ್ ವಾಶ್ ಆಪ್ರೇಟೆಡ್ ಬಾಯ್ಲರ್ ಇರೋದ್ರಿಂದ ಏನಂತಂದರೆ ಇಲ್ಲಿ ಬರ್ತಕ್ಕಂತಹ ಒಂದು ESP ಸೈಜ್ ಹಾಪರ್ ಅಂದರೆ ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಅಂದರೆ ಶುಗರ್ ಒಂದು ಆಪ್ರೇಷನ್ ಬಳಸ್ತಕ್ಕಂಥ ಒಂದು ಬಾಯ್ಲರ್ ಇರುತ್ತಲ್ಲ, ಅಲ್ಲಿ ಬರೀ ಬಗ್ಯಾಸ್ ಅಷ್ಟೇ ಇರುತ್ತೆ. ಅಂದರೆ ಒಂದು ಅಲ್ಲಿ ಬಳಸ್ತಕ್ಕಂಥ ಒಂದು ಫ್ಯೂಯಲ್ ಕಂಡೀಷನ್ ಮೇಲೆ ಏನಪ್ಪ ಅಂತಂದರೆ ವೇರಿಯೇಷನ್ ಆಗ್ತಾ ಇರುತ್ತೆ ಸೈಜಸ್ ಬಂದುಬಿಟ್ಟು. ಸೊ ಇನ್ನೊಂದು ಏನು ರೀಸನ್ ಅಂತಂದರೆ ESP ನಮಗೆ ಹೈಟ್ ಆಫ್ ದಿ ಹಾಪರ್ ಏನು ಡಿಸಿಷನ್ ಮಾಡ್ತಾರಲ್ಲ, ಸೊ ಅದು ಬಂದುಬಿಟ್ಟು ಏನಂದರೆ ನಮ್ಮದು ಒಂದು ಏನು ಚಾರ್ಜ್ ಮಾಡಿರ್ತೀವಲ್ಲ, ಅಂದರೆ ಒಳಗಡೆ ಫ್ಲೂ ಗ್ಯಾಸ್ ಏನು ಮೂವ್ ಆಗ್ತಾ ಇರುತ್ತೆ ಅಲ್ಲಿ ನಮ್ಗೆ ಬರ್ತಕ್ಕಂಥ ಆಗಲಿ ಮತ್ತು ಎಮಿಟಿಂಗ್ ರಾಡ್ ಆಗಲಿ, ಸೊ ಅಲ್ಲಿ ಒಂದು ಏನಪ್ಪ ಅಂತಂದರೆ ಅಕ್ಯುಮುಲೇಷನ್ ಆಗಿರ್ತಕ್ಕಂಥ ಒಂದು ಆ್ಯಶನ್ನು ನಾವು ಡಂಪ್ ಮಾಡಿದಾಗ ಅದರ ಒಂದು ಹೈಟ್ ಏನಿರುತ್ತಲ್ಲ ಅದು ಬಂದುಬಿಟ್ಟು ನಮಗೆ ಒಂದು RAV ಲೆವೆಲ್ ಬರೋವರೆಗೂ ಏನಪ್ಪ ಅಂತಂದರೆ ನಮಗೆ ಅದು ನ್ಯೂಟ್ರಲ್ ಆಗಿರಬೇಕು. ಅಲ್ಲಿ ಪಾರ್ಟಿಕಲ್ ಏನಾಗಿರ್ಬೇಕಂದ್ರೆ ನ್ಯೂಟ್ರಲ್ ಆಗಿರ್ಬೇಕಂದ್ರೆ ಒಂದು ಚಾರ್ಜನ್ನು ತೆಗೆದುಕೊಂಡು ಕೆಳಗಡೆ ಬರಬಾರ್ದು. ಸೊ ಅಂದರೆ ಅಲ್ಲಿ ಆಪ್ರೇಟಿಂಗ್ ಮಾಡ್ತಕ್ಕಂಥ ಒಂದು ಏನೇ ಒಂದು ಪರ್ಸನ್ ಆಗಲಿ ಯಾವಾಗಲಾದರೂ ಮಾಡಿದಾಗ ಅಲ್ಲಿ ವರ್ಕನ್ನು ತೆಗೆದುಕೊಂಡಾಗ ಅವನಿಗೆ ಯಾವುದೇ ರೀತಿಯಾದಂಥ ಹಾನಿ ಆಗಬಾರ್ದಲ್ಲಿ. ಸೊ ಇದು ಬಂದುಬಿಟ್ಟು ಏನಂದರೆ ಒಂದು ESP ಹೈಟ್ ನಾವು ಏನಕ್ಕೆ ಒಂದು ಅಷ್ಟೊಂದು ಕೊಡಬೇಕು ಅಂತಕ್ಕಂಥದ್ದು ಒಂದು ಡಿಸೈನಲ್ಲಿ ಅದರದೇ ಆದಂಥ ಒಂದು ಪರ್ಟಿಕ್ಯುಲರ್ ಏನಂದರೆ ಒಂದು ಇಂಪಾರ್ಟೆನ್ಸ್ ಇದೆ ಅದಕ್ಕೆ. ಸೊ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಬರೀ ಒಂದು ಹೈ ಸ್ವಿಚ್ ಬರುತ್ತೆ, ಮೇಲ್ಗಡೆದು ಹೈ ಸ್ವಿಚ್ ಅಂತ ಬರುತ್ತೆ. ಸೊ ಎರಡು ಏನು ಕೊಟ್ಟಿರ್ತಾನೆ ಅಂತಂದರೆ ನಮಗೆ ಏನಾದರೂ ಬೈ ಚಾನ್ಸ್ ಆಗಿ ಅದು ಏನಾಗುತ್ತೆ RAV ಬಂದಾದಾಗ ಇಲ್ಲ ಏನೋ ಒಂದು ಸ್ಟ್ರಕ್ ಆಗಿರುತ್ತೆ ಒಳಗಡೆ, ಆ ಥರ ಆದಾಗ ಏನು ಬರುತ್ತೆ ಕ್ರಿಂಕಲ್ ಫಾರ್ಮೇಷನ್ ಆಗಿಬಿಟ್ಟು ಏನಂತಂದರೆ ಒಂದು ಸತಿ ನಮಗೆ ಹೈ ಆಗ್ತಾ ಹೋಗುತ್ತೆ. DCS ಕಂಟ್ರೋಲ್ ರೂಮಲ್ಲಿ ಏನಂತಂದರೆ ನಮಗೆ ಆ ಒಂದು ಇಂಡಿಕೇಶನ್ ಹೈ ಸ್ವಿಚ್ ನಮಗೆ ಏನಾದರೂ ಅಲಾರಮ್ ಬಂತು ಅಂದರೆ ಅದು ಗ್ರೀನ್ ಇರ್ತಕ್ಕಂಥ ಇಂಡಿಕೇಶನ್ ಏನಾದರೂ ನಮಗೆ ರೆಡ್ ಆದಾಗ ಸೊ ಅವಾಗ ನಾವು ಅಲರ್ಟ್ ಆಗಿಬಿಟ್ಟು ಆ ಒಂದು ಫೀಲ್ಡನ್ನು ಡಿಸ್ಚಾರ್ಜ್ ಮಾಡಿ ಕಂಪ್ಲೀಟಾಗಿ ನಾವು ಅದನ್ನು ಮತ್ತೇನಪ್ಪ ಅಂದರೆ ಒಂದು ಏನೇ ನಾವು ಪ್ರಿಕಾಷನ್ ತಗೋಬೇಕು ಅದನ್ನು ತೆಗೆದುಕೊಂಡು ಏನಂದರೆ ಒಂದು ಅಲ್ಲಿರ್ತಕ್ಕಂಥ ಒಂದು ಕ್ಲಿಂಕರ್ ಆಗಲಿ ಆ್ಯಶ್ ಡಿಪಾಸಿಷನ್ ಆಗಲಿ ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಯಾವಾಗ ನಮಗೆ ESP ಚಾರ್ಜ್ ಇರುತ್ತೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಪರ್ಸನ್ ಏನಂತಂದರೆ ಒಂದು ಮೂಮೆಂಟ್ ಜಾಸ್ತಿ ಇರೋದಿಲ್ಲ ಅಲ್ಲಿ, ಯಾಕಂದರೆ ಅದು ಸ್ವಲ್ಪ ಡೇಂಜರ್ ಸೆಕ್ಷನ್ ಆಗುತ್ತೆ ಅಲ್ಲಿ. ಸೊ ಅಲ್ಲಿ ಇನ್ನೂ ಏನೇನು ಬರುತ್ತೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ನಿಮಗೆ ನಾನು ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೇನೆ. ಓಕೆ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಏನಂದರೆ ನಮ್ಮದು ESPಗೆ ಹಾಪರ್ಗೆ ಹಾಕಿರ್ತಕ್ಕಂಥ ಒಂದು ಮ್ಯಾನ್ಯುವಲ್ ಡೋರು. ಸೊ ಇದಾದ ನಂತರ ಇಲ್ಲೇ ನೋಡ್ತಿದ್ದೀರಲ್ಲ, ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ಹಾಪರ್ ಬಾಟಮ್ ಸೈಡ್ ಇದು ಬಂದುಬಿಟ್ಟು ಸೊ ಇದಕ್ಕೆ ಆದಂಥ ಒಂದು ಗೇಟ್ ವಾಲ್ ಕೊಟ್ಟಿರ್ತಾರೆ, ಸ್ಲೈಡಿಂಗ್ ಗೇಟ್ ಇರುತ್ತೆ ಅಲ್ಲಿ, ಸ್ಲೈಡಿಂಗ್ ಗೇಟ್ ವಾಲ್ ಅಂತಲೇ ಕರಿತೀವಿ ಇದನ್ನು. ಸೊ ಇದಾದ ನಂತರ ಕೆಳಗಡೆ ಒಂದು RAV ಅಂದರೆ ರೋಟ್ರಿ ಏರ್ಲಾಕ್ ಆಪ್ರೇಟೆಡ್ ವಾಲ್ ಅಂತ ಕರಿತೀವಿ ಇದನ್ನು. ಸೊ ನಮಗೆ ಯಾವುದೇ ರೀತಿಯಾದಂಥ ಒಂದು ಆ್ಯಶ್ ಅಲ್ಲಿ ಒಳಗಡೆ ಬಿದ್ದಾಗ ಅದನ್ನು ರೊಟೇಷನ್ ಮಾಡಿಕೊಂಡು ನಮಗೆ ಕೆಳಗಡೆ ಇರ್ತಕ್ಕಂಥ ಒಂದು ಸ್ಕ್ರೂ ಕನ್ವೇರಿಂದ ಏನಪ್ಪ ಅಂತಂದರೆ ನಮಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಅಲ್ಲಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನಂದರೆ ಒಂದು ಗೇರ್ ಬಾಕ್ಸ್ ಆಗಲಿ, ಒಂದು ಕಪ್ಲಿಂಗ್ ಆಗಲಿ, ಒಂದು ಮೋಟ್ರ್ ಆಗಲಿ ಇದನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಸೊ ಇದಾದ ನಂತರ ಹಾಪರ್ಗೆ ನೋಡಿ, ಪ್ರತಿಯೊಂದು ಹಾಪರ್ಗೆ ಏನಪ್ಪ ಅಂತಂದರೆ ನಾವು ಈ ಥರ ಒಂದು ಏನಂದರೆ ಒಂದು ಪೋಕಿಂಗ್ ಹೋಲ್ ಅಂತ ಕರಿತೀವಿ ಇದನ್ನು, ಪೋಕಿಂಗ್ ಹೋಲ್ ಅಂತ ಕರಿತೀವಿ. ಅಂದರೆ ಇದನ್ನು ಇಮಿಡಿಯೇಟಾಗಿ ನಮ್ದು ಏನೊಂದು RAV ಫಿಕ್ಸ್ ಮಾಡಿರ್ತೀವಲ್ಲ ಅದರ ಮೇಲ್ಗಡೆ ಕೊಟ್ಟಿರ್ತೀವಿ ಇದನ್ನು. ಅಂದರೆ ಯಾವುದೇ ರೀತಿಯಾದಂಥ ಒಂದು ಮಟೀರಿಯಲ್ ಆಗಲಿ ಬಿದ್ದಾಗ ಇಮಿಡಿಯೇಟಾಗಿ ನಾವು ಅದನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಅದರಿಂದ ತೆಗಿಯೋಕ್ಕೂ ಕೂಡ ಇದನ್ನು ಅನುಕೂಲ ಆಗುತ್ತೆ. ಮತ್ತು ಏನಾದರೂ ಆ್ಯಶ್ ಪಾರ್ಟಿಕಲ್ಸ್ ಏನಾದರೂ ತುಂಬಾ ಒಂದು ಅಂದರೆ ಏನೋ ಒಂದು ಒತ್ತಡದಿಂದ ಕೂತ್ಕೊಂಡಾಗ ಏನಪ್ಪ ಅಂತಂದರೆ ನಾವು ಅದನ್ನು ಪೋಕಿಂಗ್ ಮಾಡೋಕ್ಕೂ ಕೂಡ ಏನಪ್ಪ ಅಂತಂದರೆ ಹೆಲ್ಪ್ ಮಾಡೋಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಮತ್ತು ಏನಂದರೆ ರನ್ನಿಂಗಲ್ಲೂ ಏನಪ್ಪ ಅಂತಂದರೆ ನಾವು ಇದನ್ನು ಆವಾಗವಾಗ ಏನಾದರೂ ಓಪನ್ ಮಾಡಿಬಿಟ್ಟು ಇದನ್ನು ಏರ್ ನಮಗೆ ಅಟ್ಮಾಸ್ಫಿಯರಿಕ್ ಏರ್ ಸಾಕಾಗಿದ್ರೆ ಏನಪ್ಪ ಅಂತಂದರೆ ಇದು ಕ್ಲಿಯರ್ ಆಗಿದೆ ಅಂತ ನಮಗೆ ಒಂದು ಅರ್ಥವನ್ನು ಇಲ್ಲಿ ಕೊಡುತ್ತೆ. ಸೊ ಇದಾದ ನಂತರ ಇಲ್ಲೇ ನೋಡ್ತಿದ್ದೀರಿ ನೋಡಿ, ಇಲ್ಲಿ 1 2 3 4 ಇದೇನಿದೆಯಲ್ಲ ಇದು ಬಂದುಬಿಟ್ಟು ಏನಂದರೆ ನಮಗೆ ಇಲ್ಲಿ ಹಾಪರ್ ಹೀಟರ್ ಅಂತ ಕೊಡ್ತೀವಿ ನಾವು ಇದನ್ನು. ಇದೇನು ನೋಡ್ತಿದ್ದೀರಲ್ಲ ಇದು ಬಂದುಬಿಟ್ಟು ಹಾಪರ್ ಹೀಟರ್ ಅಂತ ಕೊಡ್ತೀವಿ ನಾವು ಇದನ್ನು. ಸೊ ಹಾಪರ್ ಹೀಟರ್ ಏನು ಕೊಡಬೇಕು ಅಂತಂದರೆ ನೋಡಿ, ಇವಾಗ ಮೇಲ್ಗಡೆ ನಮಗೆ ಏನೊಂದು ಆಪ್ರೇಟಿಂಗಲ್ಲಿ ಇದಿರುತ್ತಲ್ಲ ಏನು ಆ ಒಂದು ಸೆಕ್ಷನಲ್ಲಿ ಹಾದು ಹೋಗ್ತಕ್ಕಂಥ ಒಂದು ಫ್ಲೂ ಗ್ಯಾಸ್ ಇರುತ್ತಲ್ಲ, ಸೊ ಅದಕ್ಕೆ ಆದಂಥ ಒಂದು ಟೆಂಪ್ರೇಚರ್ ಇರುತ್ತೆ. ಬಟ್ ಏನಂತಂದರೆ ಈ ಹಾಪರಲ್ಲಿ ಅದಕ್ಕೆ ಆದಂಥ ಒಂದು ಟೆಂಪ್ರೇಚರ್ ಇರೋದಿಲ್ಲ. ಸೊ ಇಟ್ ಈಸ್ ಅ ಮೆಟಲ್ ಟೆಂಪ್ರೇಚರ್ ಅಷ್ಟೇ ಇರುತ್ತೆ ಅಲ್ಲಿ. ಸೊ ಅದಕ್ಕೆ ಅದು ಆ್ಯಶ್ ನಮಗೆ ಅಲ್ಲಿ ಕೆಳಗಡೆ ಬಿದ್ದಾಗ ಈ ಒಂದು ಹಾಪರ್ಗೆ ಒಂದು ಟೆಂಪ್ರೇಚರನ್ನು ಕೊಟ್ಟಾಗ ಅಂದರೆ ಒಂದು 70 to 80 ಡಿಗ್ರಿ ಅಂದರೆ ಒಂದು ನಿಯರ್ಲಿ ಒಂದು 100 ಒಳಗಡೆ 70 to 100 ಒಳಗಡೆ ಏನಪ್ಪ ಅಂತಂದರೆ ನಾವು ಒಂದು ಟೆಂಪ್ರೇಚರ್ನ ಮೇಂಟೈನ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಂದು ಆ್ಯಶ್ ಏನಪ್ಪ ಅಂತಂದರೆ ಒಂದು ಕಂಡೆನ್ಸ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಅಲ್ಲಿರ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ರಿಯಾಕ್ಷನ್ ಆಗೋದೇನೆಂದರೆ ಕಡಿಮೆ ಆಗುತ್ತೆ. ಸೊ ಅವಾಗೇನಂದರೆ ನಮಗೆ ಆ್ಯಶ್ ಏನಪ್ಪ ಅಂತಂದರೆ
ಕರೆಕ್ಟಾಗಿ ಅಂದರೆ ಡೌನ್ ಆಗೋಕೆ ಏನಪ್ಪ ಅಂದರೆ ಈ ಒಂದು ಹಾಪರ್ ಹೀಟರ್ ಏನಪ್ಪ ಅಂದರೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಕೇಳ್ತಿದ್ದಾರೆ ಕೆಲವ್ರು ಏನಂತಂದರೆ ಕ್ಲಿಂಕರ್ ಏನಕ್ಕೆ ಫಾರ್ಮೇಷನ್ ಆಗುತ್ತೆ ಅಂದರೆ ಹಾಪರ್ಗಳಲ್ಲಿ ಕ್ಲಿಂಕರ್ ಫಾರ್ಮೇಷನ್ ಏನಕ್ಕಾಗುತ್ತೆ ನೋಡಿ. ಕ್ಲಿಂಕರ್ ಫಾರ್ಮೇಷನ್ ಅನ್ನೋದು ಏನಪ್ಪ ಅಂತಂದರೆ ಯೂಶ್ವಲಿ ನಮಗೆ ಒಂದು ಸ್ಟಾರ್ಟಪ್ಪಲ್ಲಿ ಬಿಟ್ಟರೆ ಏನಪ್ಪ ಅಂತಂದರೆ ಒಂದು ಶಟ್ ಡೌನ್ ಕಂಡೀಷನಲ್ಲಿ ಏನಪ್ಪ ಅಂತಂದರೆ ಒಂದು ಕ್ಲಿಂಕರ್ ಆಗೋ ಚಾನ್ಸಸ್ ತುಂಬಾ ಬರುತ್ತೆ. ಯಾಕಂದರೆ ಒಂದು ಸ್ಟಾರ್ಟಪ್ಪಲ್ಲಿ ಏನಪ್ಪ ಅಂತಂದರೆ ಆ ಒಂದು ಜೋನಲ್ಲಿ ಇದು ಹೆಂಗಂತಂದರೆ ಒಂದು ESP ಸೆಕ್ಷನ್ ಅಂದರೆ ಒಂದು ಕೋಲ್ಡ್ ಎಂಡ್ ಆಫ್ ದಿ ಬಾಯ್ಲರ್ ಅಂತ ಕರಿತೀವಿ ನಾವು ಇದನ್ನು. ಸೊ ಇಲ್ಲಿ ಕೋಲ್ಡ್ ಎಂಡ್ ಆಫ್ ದಿ ಬಾಯ್ಲರ್ ಅಂದರೆ ಇದಕ್ಕೆ ಆದಂಥ ಒಂದು ಟೆಂಪ್ರೇಚರ್ ಅಂತ ಕೊಟ್ಟಿರ್ತಾರೆ. 140 ಆಗಲಿ ಅಂದರೆ 140 ಬಂದುಬಿಟ್ಟು ಏನಂದರೆ ನಮಗೆ ಶುಗರ್ ಆಪ್ರೇಟೆಡ್ ಬಾಯ್ಲರ್ಗಳಿಗೆ 140 ಇರುತ್ತೆ. ಮತ್ತು ಏನಂದರೆ ಸ್ಪೆಂಟ್ ವಾಶ್ ಆಪ್ರೇಟೆಡ್ ಬಾಯ್ಲರ್ಗಳು ಏನಪ್ಪ ಅಂತಂದರೆ ಒಂದು 210ವರೆಗೂ ಕೊಟ್ಟಿರ್ತಾರೆ. ಸೊ ಆ ಟೆಂಪ್ರೇಚರ್ ಬರೋವರೆಗೂ ಏನಪ್ಪ ಅಂತಂದರೆ ಒಂದು ಒಳಗಡೆ ಇರ್ತಕ್ಕಂಥ ಒಂದು ಎನ್ವೈರನ್ಮೆಂಟ್ ಏನು ಮಾಡ್ತಾ ಇರುತ್ತೆ ಅಂದರೆ ಸೊ ಒಳಗಡೆ ಬರ್ತಕ್ಕಂತಹ ಒಂದು ಫ್ಲೂ ಗ್ಯಾಸ್ ಏನಿರುತ್ತಲ್ಲ ಆ ಒಂದು ಎನ್ವೈರನ್ಮೆಂಟ್ಗೆ ಅಂದರೆ ಸೆಟ್ ಆಗ್ತಾ ಇರೋದಿಲ್ಲ ಅಲ್ಲಿ. ಸೊ ಅದೇನು ಮಾಡ್ತಾ ಇರುತ್ತೆ ಒಂದಕ್ಕೊಂದು ರಿಯಾಕ್ಷನ್ ಆಗಿ ಅಲ್ಲಿರ್ತಕ್ಕಂಥ ಒಂದು ವಾತಾವರಣದಿಂದ ಅದು ಮಾಯ್ಶ್ಚರ್ ಅಂದರೆ ಒಂದು ರಿಯಾಕ್ಷನ್ ಆಗೋಕ್ಕೆ ಶುರು ಮಾಡುತ್ತೆ. ಸಲ್ಫರ್ ಜೊತೆ ಆಕ್ಸಿಜನ್ ಮಿಕ್ಸ್ ಆಗಿ ಒಂದು ಸಲ್ಫರ್ ಡೈಆಕ್ಸೈಡು ಸಲ್ಫರ್ ಟ್ರೈಆಕ್ಸೈಡು ಆಮೇಲೆ ಅವರು ಸಲ್ಫರಿಕ್ ಆಸಿಡ್ ಆಗುತ್ತೋ ಒಂದು ಚಾನ್ಸಸ್ ಇರುತ್ತೆ. ಸೊ ಅದನ್ನು ಏನಪ್ಪ ಅಂತಂದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದನ್ನು ನಾವು ಇಮಿಡಿಯೇಟಾಗಿ ಏನು ಮಾಡಬೇಕಾಗುತ್ತೆ ಒಂದು ಲೈನ್ ಮೇಲೆ ತೊಗೊಳ್ತಾ ಬಂದಾಗ ಈ ಹಾಪರ್ ಹೀಟರನ್ನು ನಾವು ಸ್ಟಾರ್ಟಪ್ಪಲ್ಲಿ ಏನಪ್ಪ ಅಂತಂದರೆ ಇದನ್ನು ಚಾರ್ಜ್ ಇಟ್ಕೊಂಡಿರ್ತೀವಿ ಅಂದರೆ ಇದನ್ನು ಲೈನ್ ಮೇಲೆ ತೊಗೊಳ್ಬೇಕಾಗುತ್ತೆ. ಇದು ಬಂದುಬಿಟ್ಟು ಒಂದು ಹಾಪರ್ ಹೀಟರ್ ಅಂತ ಕರಿತೀವಿ ಇದನ್ನು. ಸೊ ಹಾಪರ್ ಹೀಟರು ಮತ್ತು ಕ್ಲಿಂಕರ್ಗೆ ತುಂಬಾ ಒಂದು ರಿಲೇಷನ್ ಇದೆ ಇಲ್ಲಿ. ಸೊ ಇದಾದ ನಂತರ ಒಂದೊಂದು ಸತಿ ಏನಾಗುತ್ತೆ ಸ್ಟಾರ್ಟಪ್ಪಲ್ಲಿ ನಮಗೆ ಒಂದು ಸತಿ ಕ್ಯಾರಿ ಓವರ್ ಆಗಿಬಿಡುತ್ತೆ. ಗ್ಯಾಸ್ ಆಗಲಿ ಇಲ್ಲಾಂದರೆ ಕೋಲ್ ಆಗಲಿ ಯಾವುದೋ ಒಂದು ಕ್ಯಾರಿ ಓವರ್ ಆದಾಗ ಏನಪ್ಪ ಅಂತಂದರೆ ಇಲ್ಲಿ ಕ್ಲಿಂಕರ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನಪ್ಪ ಅಂತಂದರೆ ನಾವು ಆಪರೇಟರ್ನು ಸಹ ಕೆಲವೊಂದು ಸತಿ ಬಳಸಿರ್ತೀವಿ. ಸೊ ಅದಕ್ಕೆ ಏನಂದರೆ ಒಂದು ಕಂಬಷನ್ ಒಂದು ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಅದಕ್ಕೆ ಆದಂತಹ ಒಂದು SOP ಅಂತ ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡೋದೇನಪ್ಪ ಅಂತಂದರೆ ತುಂಬಾ ಇಲ್ಲಿ ತಿಳ್ಕೊಬೇಕಾದದ್ದು ಇಲ್ಲಿ. ಸೊ ಇದು ಬಂದುಬಿಟ್ಟು ಏನಾದರೂ ಆಪರೇಟರು. ಸೊ ಇದೇನು ಕೊಟ್ಟಿರ್ತಾರೆ ಅಂತಂದರೆ ನಮಗೆ ಇಲ್ಲಿ ಒಂದು ಎಷ್ಟು ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು ಆ ಒಂದು ಏನಪ್ಪ ಅಂದರೆ ಇದೊಂದು ಸ್ವಿಚ್ ಒಂದು ಕೊಟ್ಟಿರ್ತಾರೆ. ಇಲ್ಲಿ ಎಷ್ಟು ಟೆಂಪ್ರೇಚರ್ ಸೆಟ್ ಮಾಡಬೇಕು ಮತ್ತು ಎಷ್ಟು ಹೈ ಆದಾಗ ಅದು ಟ್ರಿಪ್ ಆಗಬೇಕು ಅಂತ ಇದು ಬಂದುಬಿಟ್ಟು ಅದೊಂದು ಸ್ವಿಚ್ಚು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ಏನಂದರೆ ನಮಗೆ ಒಂದು ESP ಹಾಪರ್ಗೆ ಬೇಕಾಗಿರುತ್ತೆ ಒಂದು ಬೈಪಾಸ್ ಅಂತ. ಸೊ ಈ ಬೈಪಾಸ್ ಏನಂತಂದರೆ ನಮಗೆ ಈ ಥರ ಇದನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನಂದರೆ ಈ ಪೀಸ್ ನನಗೆ ಕೊಡದೇ ಇದ್ರೂ ನಡೆಯುತ್ತೆ, ಯಾಕೆಂದರೆ ನನಗೆ ಕುಕಿಂಗ್ ಮಾಡೋಕ್ಕೆ ಏನಪ್ಪ ಅಂತಂದರೆ ತುಂಬಾ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಇದಾದ ನಂತರ ಇದಕ್ಕೆ ಏನಂದರೆ ಒಂದು ನೈಫ್ ಗೇಟ್ ವಾಲ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದಾದ ನಂತರ ಏನಂತಂದರೆ ಇದನ್ನು ಓಪನ್ ಮಾಡ್ಕೊಂಡು ನಾವು ಇದು ಎಮರ್ಜೆನ್ಸಿ ಏನಾದರೂ ನಮಗೆ RV ಟ್ರಿಪ್ ಆದಾಗ RV ಒಂದು ಬೈ ಚಾನ್ಸಲ್ಲಿ ಟ್ರಿಪ್ ಆಯಿತು ಅವಾಗ ಏನಾಗುತ್ತೆ ನಮಗೆ ಆ್ಯಶ್ ಕ್ವಾಂಟಿಟಿ ಲೆವೆಲ್ ಏನಾಗ್ತದೆ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದನ್ನು ನಾವು ಯಾವ ರೀತಿ ತೆಗಿಬೇಕು ಅಂತಕ್ಕಂದ್ರೆ ಏನಪ್ಪ ಅಂದರೆ ಇದನ್ನು ನಾವು ಫೀಲ್ಡನ್ನು ಡಿಸ್ಚಾರ್ಜ್ ಮಾಡಬೇಕಾಗುತ್ತೆ. ಡಿಸ್ಚಾರ್ಜ್ ಮಾಡಿಕೊಂಡು ಈ ವಾಲ್ನ ಓಪನ್ ಮಾಡಿಕೊಂಡು ಇಲ್ಲ ಏನಪ್ಪ ಅಂತಂದರೆ ಒಂದು ಮ್ಯಾನ್ಯುವಲಿ ಏನಂದರೆ ಒಂದು ವುಡನ್ ಏನಪ್ಪ ಅಂತಂದರೆ ಒಂದು ಸ್ಟಿಕ್ಕಿಂದ ಏನಪ್ಪ ಅಂತಂದರೆ ಅದನ್ನು ಪೋಕಿಂಗ್ ಮಾಡಿದ್ರೆ ಏನಪ್ಪ ಅಂದರೆ ಇರ್ತಕ್ಕಂಥ ಒಂದು ಆ್ಯಶ್ ಎಲ್ಲ ಏನಪ್ಪ ಅಂದರೆ ಕೆಳಗಡೆ ಡಂಪ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಏನಂದರೆ ನಮಗೆ ಒಂದು ESP ಹಾಪರ್ ಬೈಪಾಸು. ಸೊ ಇದಾದ ನಂತರ ಇದಕ್ಕೂ ಕೂಡ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ ಕೂಡ ಏನಪ್ಪ ಅಂದರೆ ಒಂದು ಬೈಪಾಸ್ಗೂ 2 ಹಾಪರ್ ಇದೇನಂದರೆ ಒಂದು ಹಾಪರ್ ಹೀಟರನ್ನು ಕೊಟ್ಟಿರ್ತಾರೆ ಇಲ್ಲಿ. ಅಂದರೆ ಬೈಪಾಸ್ ಲೈನು ಕೂಡ ಏನಂದರೆ ಒಂದು ಗರಮ್ ಆಗಿರಲಿ, ಯಾವುದೇ ರೀತಿಯಂಥ ಒಳಗಡೆ ಏನಪ್ಪ ಅಂತಂದರೆ ಒಂದು ಗಟ್ಟಿಯಾದಂಥ ಒಂದು ಪದಾರ್ಥ ಅಲ್ಲಿ ಕ್ರಿಯೇಟ್ ಆಗದೇ ಇರಲಿ ಒಂದೊಂದು ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅಲ್ಲಿ ಇದನ್ನು ನಮಗೆ ಹೀಟ್ರ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದಾದ ನಂತರ ನೋಡಿ ಇಲ್ಲಿ ಕೂಡ ಏನಪ್ಪ ಅಂತಂದರೆ ಇಲ್ಲಿ 4 ಹೀಟ್ರ್ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇದರಲ್ಲಿ ಸೊ ಅಲ್ಲೇನಿದೆಯಲ್ಲ ಅಲ್ಲಿ ಇಲ್ಲಿ ಬಂದುಬಿಟ್ಟು ಇದೇನಂದರೆ ನಮಗೆ ಒಂದು ಹಾಪರ್ ವೈಬ್ರೇಟರ್ ಅಂತ ಕೊಡ್ತೀವಿ, ಹಾಪರ್ ವೈಬ್ರೇಟರ್. ಸೊ ಹಾಪರ್ ವೈಬ್ರೇಟರ್ ಕೊಡೋ ಉದ್ದೇಶ ಏನಂತಂದರೆ ಅಲ್ಲಿ ಬರ್ತಕ್ಕಂತಹ ಒಂದು ಏನಂದರೆ ನಮಗೆ ಬೀಳ್ತಕ್ಕಂಥ ಆ್ಯಶ್ ಏನಿರುತ್ತಲ್ಲ ಅದು ಏನಂದರೆ ಒಂದು ಹಾಪರ್ ಒಂದು ಪ್ಲೇಟ್ಗಳಿಗೆ ಸ್ಟಿಕ್ ಆಗದೇ ಇರಲಿ ಅಂತಕ್ಕಂಥದ್ದು. ನೋಡ್ತಾ ಇರಲ್ಲ ಅಲ್ಲಿ ಹಾಪರ್ ವೈಬ್ರೇಟರ್ ಏನಿದೆಯಲ್ಲ ಅಲ್ಲಿ ಬರ್ತಕ್ಕಂಥ ಒಂದು ಆ್ಯಶ್ ಪಾರ್ಟಿಕಲ್ ಏನಿರುತ್ತಲ್ಲ ಅದು ಸ್ಟಿಕ್ ಆಗದೇ ಇರಲಿ ಅಂತಕ್ಕಂಥದ್ದು. ಅಂದರೆ ಅಲ್ಲಿ ಸ್ಟಿಕ್ ಆಗಬಾರ್ದು. ಸೊ ಅದು ಇಮಿಡಿಯೇಟಾಗಿ ಏನಪ್ಪ ಅಂತಂದರೆ ಅದು ವೈಬ್ರೇಷನ್ ಆದಾಗ ಸೊ ಇಮಿಡಿಯೇಟಾಗಿ ಏನಪ್ಪ ಅಂತಂದರೆ ಅದು ಕೆಳಗಡೆ ಬಂದುಬಿಟ್ಟು ನಮ್ಮ RV ಮುಖಾಂತರ ಏನಂತಂದರೆ ಡಿಸ್ಚಾರ್ಜ್ ಆಗಬೇಕು. ಸೊ ಇದೆಲ್ಲವೂ ಬಂದುಬಿಟ್ಟು ಏನಂತಂದರೆ ಒಂದು ನಮಗೆ ಸೊ ಇಲ್ಲೇನು ಮಾಡ್ತಿದ್ದಾರೆ ನೋಡಿ ಇಲ್ಲೊಂದು ಮತ್ತೇನು ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕೆ ಇಲ್ಲಿ 0 ಸ್ಪೀಡ್ ಸ್ವಿಚ್ ಕೊಟ್ಟಿದ್ದಾರೆ. ಅಂದರೆ ನಮ್ದು ಅಕಸ್ಮಾತಾಗಿ RV ಏನಾದರೂ ಟ್ರಿಪ್ ಆಯಿತು ಅಂತಂದರೆ ಅಲ್ಲಿ ಏನಪ್ಪ ಅಂತಂದರೆ ನಮಗೆ ಒಂದು ಸಿಗ್ನಲ್ ಹೋಗುತ್ತೆ DCSಗೆ. ಸೊ ಅದು ಏನಪ್ಪ ಅಂತಂದರೆ ಈ ಒಂದು ಪ್ರಾಕ್ಸಿಮಿಟಿ ಸೆನ್ಸರ್ ಏನಪ್ಪ ಅಂತಂದರೆ ನಮಗೊಂದು ಸಿಗ್ನಲ್ ಹೋಗುತ್ತೆ. ಅಲ್ಲಿಂದ ಏನಪ್ಪ ಅಂತಂದರೆ DCS ಆಪ್ರೇಟರ್ ಬಂದುಬಿಟ್ಟು ಏನಂದರೆ ಫೀಲ್ಡ್ ಆಪ್ರೇಟರ್ ಹೇಳ್ತಾರೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಬಂದುಬಿಟ್ಟು ಅಟೆಂಡ್ ಮಾಡ್ತಾರೆ. ಸೊ ಇದೆಲ್ಲ ಬಂದುಬಿಟ್ಟು ಏನಂದರೆ ಒಂದು ESP ಕೆಳಗಡೆ ಬರ್ತಕ್ಕಂಥ ಒಂದು ಹಾಪರ್ ಸೆಕ್ಷನ್ ಅಂದರೆ ಯಾವ ರೀತಿ ಇಲ್ಲಿ ಏನೇನು ನೋಡಬೇಕು ಅಂತಕ್ಕಂಥ ನನಗೆ ಈ ವಿಡಿಯೋಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಚ್ಚಿನ ವಿಡಿಯೋಗಳಿಗೆ ಏನಪ್ಪ ಅಂತಂದರೆ ಮತ್ತೆ ಏನಪ್ಪ ಅಂತಂದರೆ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನಷ್ಟು ಪ್ರಾಕ್ಟಿಕಲ್ ವಿಡಿಯೋಂದಿಗೆ ಏನಪ್ಪ ಅಂತಂದರೆ ನಾನು ನಿಮ್ಮ ಒಂದು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನಪ್ಪ ಅಂತಂದರೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.